ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ನಮ್ಮ ರಿಲೇಷನ್ ಒಬ್ಬರ ಮನೆಯಲ್ಲಿ ಮದುವೆಗೋಸ್ಕರ ಇಲ್ಲಿಂದ ಸುಮಾರು ನಮ್ಮ ಮನೆಯಿಂದ ಒಂದು ಹೆಚ್ಚು ಕಡಿಮೆ 1 ಗಂಟೆ ನಡ್ಕೊಂಡು ಹೋದರೆ ಅವ್ರ ಮನೆ ಸಿಗುತ್ತೆ. ಹಾಗಾಗಿ ನಾವು ಬೇರೆ ಎಲ್ಲ ವೆಹಿಕಲ್ಗಳಲ್ಲಿ ಹೋಗೋದಕ್ಕಿಂತ ನಡ್ಕೊಂಡು ಹೋಗೋದು ಸೂಕ್ತ. ಗುಡ್ಡ ಕಾಡುಗಳಲ್ಲಿ ನಡ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಹೀಗೆ ಹೊರಟಿದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ಬರೀ ನಾವಷ್ಟೇ ಹೋಗೋದಲ್ಲದೆ ನಿಮಗೂ ಕೂಡ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾಯಿದ್ದೀವಿ. ಕಾಮಿಡಿ ಕಿಲಾಡಿಯಲ್ಲಿದ್ದಂಥ ಗಜೇಂದ್ರ ಮತ್ತು ನಮ್ಮ ರಿಲೇಷನ್ ಒಬ್ಬರ ಜೊತೆಗೆ ಮದುವೆ ನಡೀತಾಯಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯಲ್ಲಿರುವಂಥ ಮುಂಗುಸಿ ಗಜ ಮರ್ಸಣಿಗೆ ಇವರ ಮದುವೆಗೆ ಹೋಗ್ತಾಯಿದ್ದೀವಿ. ನೋಡಿ, ಮದುವೆ ಮುಗಿಸ್ಕೊಂಡು ಬರ್ತೀವಿ. ಆದರೂ ಅಲ್ಲಿವರೆಗೂ ಗುಡ್ಡ ಕಾಡುಗಳನ್ನೆಲ್ಲ ಹೇಗೆ ದಾಟ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಳ್ತಾ ಹೋಗ್ತೀವಿ. ಇದು ಖರ್ಜೂರದ ರೀತಿ ಒಂದು ಚಿಕ್ಕದಾದಂಥ ಒಂದು ಗಿಡ. ಇದರ ಈಚಲು ಅಂತೀವಿ ನಾವು, ಈಚಲು ಹಣ್ಣು ಇದು. ಈಗ ನೋಡಿ, ಗುಡ್ಡದ ನೆತ್ತಿ ಬರ್ತಾ ಇದ್ದೀವಿ. ಇಲ್ಲಿಂದ ಹೀಗೆ ಹೋಗ್ತಾ ಹೋದರೆ ಈ ಕಡೆ ಗುಡ್ಡ ಹತ್ತಬೇಕು. ಪರಮಾನಂದ ಪರಮಾನಂದ ಪರಮಾನಂದ. ಇದು ಮೊಬೈಲ್ ಸಿಗ್ನಲ್ಗೋಸ್ಕರ ಮಾಡ್ಕೊಂಡಿರುವಂಥ ಒಂದು ಮಂಚ. ಇಲ್ಲಿ ಬಂದು ಕೂತ್ಕೊಂಡ್ರೆ ಮೊಬೈಲ್ನಲ್ಲಿ ಸಿಗ್ನಲ್ ಸಿಕ್ಕಿದಾಗ ಮಾತಾಡೋಕ್ಕಾಗುತ್ತೆ ಅಂತ. ಆವಾಗ ನಾವು ನಮ್ಮ ಗಂಡಗೆ ನಿಮ್ಮ ಹುಡುಗಿನ ಕೊಟ್ಟು ಮಾತುಕತೆಗಳು ಆಗಿದ್ದು ಅಂತ, ಹೆತ್ತಾರ ಹಿರಿಯರ ಮಾತುಕತೆಗಳು ಆಗಿದ್ದು ಅಂತ. ಆದರೆ ನಮ್ಮ ಹೆಣ್ಣು ಹಸುಬಾಲೆ ಶಿಶುಬಾಲೆ ಉಂಡೋರ್ತರ ಉಂಡೋರಿಲ್ಲ. ಕಾಡಿಗೆ ಹೋಗಿ ಕಟ್ಟೆ ತಂದಲ್ಲ, ಪಟ್ಟಣಕ್ಕೆ ಹೋಗಿ ಪಟ್ಟಣಕ್ಕೂ ಹೋದ್ದಲ್ಲ, ಪಟ್ಟಣನ ಕೊಟ್ಟದ್ದಲ್ಲ. ಆದರೆ ಹಿಂದೆ ಹೆತ್ತಾರ ಹಿರಿಯರಾದರೆ
ಬೆಳ್ಳಿ ಬಂಗಾರ ಕೊಡ್ತಿದ್ರಂತ, ಉಳುಕ್ ಭೂಮಿ ಕೊಡ್ತಿದ್ರಂತ, ಕರಿಕ್ ದನ ಕೊಡ್ತಿದ್ರಂತ. ನಾವು ಬಡವರಾದ್ರಿಂದವ ನಮ್ಮ ಹೆಣ್ಣನ್ನು ನಿಮ್ಗೆ ಕೈ ಎತ್ತಿ ಕೊಡೋದಕ್ಕೆ ದೇವ್ರ ಅಪ್ಪಣೆ ಅಂತ ಕೇಳ್ತಾರೆ. ಸ್ವಾಮಿ ಅಪ್ಪಣೆ ಅಂತ, ದೇವ್ರ ಅಪ್ಪಣೆ ಅಂತಾರೆ. ಎಷ್ಟು ಆಮೇಲೆ ಅಲ್ಲ, ಹಿಂದೆ ಹೆಕ್ಟಾರ್ ಹಿರಿಯರ ಆದರೆ ಉಳುಕ್ ಭೂಮಿ ಕರಿಕೆ ದನ ನಮ್ಮಲ್ಲಿ ಬಳಸ್ತಾರೆ. ಒಳಗೊಂಡು ಹೆರಿಗೆ ಚೆಲ್ಲುವಂಥ ಗಂಗಳ ಕೊಡ್ತಾ ಇದ್ದೀವಿ. ಹಿಂದಕ್ಕೆ ಇಲ್ಲ ಇಲ್ಲ ವಿಡಿಯೋ ವಿಡಿಯೋ ಇಲ್ಲಿ 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 ಇಲ್ಲ ಕಾಣ್ತು ನಮ್ದು ಈ ಕಡೆ ಪ್ರಯಾಣ ಈಗ. ಆ ಊರು ಮುಂಡ್ಗಾರು ಅಂತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಒಳಗಿರುವಂಥ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಡೆದಿರೋ ಮದುವೆ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಹೊಂಡ, ಆ ಜಾಗದಲ್ಲಿ ಇರುವಂಥದ್ದು ಮುಂಡ್ಗಾರು ಅನ್ನೋಂಥ ಊರು. ಈ ಕಡೆ ಬಂದರೆ ಅಡಿಕೇಸು, ಈ ಕಡೆ ಬಂದರೆ ನಮ್ಮೂರು ಎಡಗುಂದ, ಈ ಕಡೆ ಹೊರಲೆ, ಈ ಕಡೆ ಎಲ್ಲ ಸಿಗುತ್ತೆ. ಹಿಂದೆಲ್ಲ ನಮ್ಮೂರಲ್ಲಿ ಮದುವೆ ಅಂತ ಹೇಳಿದ್ರೆ ತುಂಬ ಜನ ಸೇರ್ಕೊಂಡು ಹಿಂಗೆ ಒಂದು ಹುಡುಗಿ ಮನೆಯಿಂದ ಹುಡುಗನ ಮನೆಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಮದುವೆ ಮುಗಿದ ನಂತರ ವಾಪಸ್ ಬರ್ತಿದ್ವಿ. ಆದರೆ ಈಗೆಲ್ಲ ಕಾಲ ಬದಲಾಗಿರೋದ್ರಿಂದ ತುಂಬ ವೆಹಿಕಲ್ಗಳು ಜಾಸ್ತಿ ಆಗಿರೋ ಕಾರಣದಿಂದ ಆ ರೀತಿ ವಾತಾವರಣಗಳೇ ಇಲ್ಲ. ಹಾಗಾಗಿ ಈಗೇನಿದ್ರು ಗಾಡಿಯಲ್ಲಿ ಹೋಗಿ ಗಾಡಿಯಲ್ಲಿ ಬರುವಂಥ ವ್ಯವಸ್ಥೆ ಇಲ್ಲಿ ಈ ಕಾಡಲ್ಲೂ ಕೂಡ ಬಂದಿದೆ. ಅವಾಗ ಹೆಂಗಿತ್ತು ಅಂತಂದರೆ ಇಲ್ಲಿ ಗುಡ್ಡದಲ್ಲಿ ಸಿಗುವಂಥ ಎಲ್ಲ ಹಣ್ಣು ಹಂಪಲುಗಳನ್ನೆಲ್ಲ ತಿನ್ಕೊಳ್ತಾ ಎಲ್ಲರೂ ಖುಷಿಯಾಗಿ ಜಾಲಿಯಾಗಿ ಮಾತಾಡ್ತಾ ಒಂದು ಕಡೆ ಒಂದಷ್ಟು ಜನ ಬರೋ ತನಕ ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಅಡಿಕೆ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಅವೆಲ್ಲವೂ ನಶಿಸಿ ಹೋಗಿ ಬರೀ ಗಾಡಿಯಲ್ಲಿ ಕೂತ್ಕೊಂಡು ಯಾವುದೋ DJ ಸಾಂಗ್ ಹಾಕ್ಕೊಂಡು ಡಗ 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 ಅಂಥೇಳಿ ಸೀದಾ ಹುಡುಗಿ ಮನೆಗೆ ಬಂದು ಮದುವೆ ಮುಗಿಸಿ ಸೀದಾ ವಾಪಸ್ ಹೋಗ್ತೀವಿ. ಹಾಗಾಗಿದೆ ಪರಿಸ್ಥಿತಿ. ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ, ಈಗಲೇ ಹೀಗಾಗಿದೆ. ಹಾಗಾಗಿ ನೋಡಿ ಈ ರಸ್ತೆ ದಾರಿ ಎಲ್ಲ ಹಂಗಿದೆ ನೋಡಿ. ಮೊದಲು ಇದು ಒಂದು ರೀತಿ ಹೆದ್ದಾರಿ ರೀತಿ ಇದ್ದಂಥ ಸುಮಾರು ಊರುಗಳಿಗೆ ಸಂಪರ್ಕ ಕಲ್ಪಿಸುವಂಥ ದಾರಿ. ಈಗ ಸಂಪೂರ್ಣ ಈ ರೀತಿ ಹಂತಕ್ಕೆ ಬಂದಿದೆ. ಹಾಗಾಗಿ ಮುಂದಿನ ಜೀವನಗಳು ಈ ಕಾಡಲ್ಲೆಲ್ಲ ಯಾವುದೇ ಕಾರಣಕ್ಕೆ ಯಾರೂ ಕೂಡ ಬರದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದು ಒಂದು ಗಾಢವಾದ ಯೋಚನೆ. ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲ ಅವಾಗ ಈಗಲೇ ಯಾರು ಓಡಾಡಲ್ಲ. ಇನ್ನು ಸಂಪೂರ್ಣ ಪ್ರಾಣಿಗಳೆಲ್ಲ ಜಾಸ್ತಿ ಆದರೆ ಮನುಷ್ಯರು ಇಲ್ಲಿ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿಂದ ನಮ್ಮ ಮನೆಯಿಂದ ಸುಮಾರು 3.5-4 ಕಿಲೋಮೀಟ್ರ್ ಮಾತ್ರ ಇರೋದು. ಆದರೂ ಒಂದು ಗಂಟೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಆ ಮಗ್ಲಿಂದ ಹೀಗೆ ಬಂದು ಈ ಕಡೆ ಮಗ್ಲಿಗೆ ಇಳಿದ್ರೆ ಇದು ನಮ್ಮೂರು. ಸುಮಾರು ಈ ಕಡೆ 1.5 ಕಿಲೋಮೀಟ್ರ್, ಆ ಕಡೆ 1.5 ಕಿಲೋಮೀಟ್ರ್.